ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಯುಗಾದಿ ಸೆಲೆಬ್ರೇಷನ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ರಿ, ಹಾಗೆ ಏನೇನು ಅಡುಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಇಲ್ಲಿ ಯುಗಾದಿ ಬೇವು ಬೆಲ್ಲ ಮಾಡೋದಕ್ಕೆ ಹಾಗೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಬೇವಿನ ಸೊಪ್ಪು ಬೇಕಿತ್ತು. ಹಾಗೆ ಮಾವಿನಕಾಯಿ, ತೆಂಗಿನಕಾಯಿ ಇದೆಲ್ಲ ಬೇಕಿತ್ತು. ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಯುಗಾದಿ ಅಂದ್ರೇ ಹಿಂದೂಗಳಿಗೆ ಒಂದು ಹೊಸ ವರ್ಷ, ಸಂಭ್ರಮದ ಹಬ್ಬನೇ ಅಂತ ಹೇಳ್ಬೋದು. ಯಾವುದೇ ಗಿಡ ಮರಗಳನ್ನು ನೋಡಿದರೂ ಚಿಗುರೊಡೆಯುವ ಕಾಲ. ಸೊ ಅದರಲ್ಲೂ ನಾರ್ತ್ ಕರ್ನಾಟಕ ಕಡೆಗಳೆಲ್ಲ ಈ ಬೇವಿನ ಹೂವಿನಿಂದ ಬೇವು ಬೆಲ್ಲ ಮಾಡ್ತಾರೆ. ಹಾಗೆ ಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟು ಸ್ನಾನನ ಮಾಡ್ತಾರೆ. ಸೊ ನೀರಲ್ಲಿ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಅದು ಏನಾದರೂ ಸ್ಕಿನ್ ಇನ್ಫೆಕ್ಷನ್ನು ಅಥವಾ ಸ್ಕಿನ್ಗೆ ಸಂಬಂಧಪಟ್ಟ ಯಾವುದೇ ಅಲರ್ಜಿ ಇದ್ರೂ ಇದು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಇನ್ಫೆಕ್ಷನ್ನು ಅಲರ್ಜಿ ಆಗೋದಿಲ್ಲ. ಸೊ ನಾನಿಲ್ಲಿ ಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡಿದ್ದಾಯಿತು. ಯುಗಾದಿ ಹಬ್ಬದ ಕಳೆ ಬರಬೇಕಂದ್ರೆ ಬಾಗಿಲಿಗೆ ಮಾವಿನ ತಳಿಲು ಮತ್ತು ಹೂವಿನ ಹಾರ ಇದೆಲ್ಲ ಹಾಕಿ ರಂಗೋಲಿ ಹಾಕಿದಾಗನೇ ಹಬ್ಬದ ಕಳೆ ಬರೋದು. ಸೊ ಇಲ್ಲಿ ನನ್ನ ಹಸ್ಬೆಂಡು ನನಗೆ ಬಾಗಿಲಿಗೆ ಸ್ವಲ್ಪ ತೋರಣ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ.
ಸೊ ಬಾಗಿಲಿಗೆ ಸಿಂಪಲ್ ಡೆಕೋರೇಷನ್ನು ಹಾಗೆ ಸಿಂಪಲ್ ರಂಗೋಲಿ ಹಾಕಿದ್ದಾಯಿತು. ಅದನ್ನು ನೋಡಿದ್ರೇ ಒಂಥರ ಪಾಸಿಟಿವ್ ವೈಬ್ಸು ಬಂದಂಗೆ ಆಗುತ್ತೆ. ಸೊ ಇಲ್ಲಿ ಎಲ್ಲ ಹಬ್ಬಕ್ಕೂ ಬೇಳೆ ಹೋಳಿಗೆ ಮಾಡಿರ್ತೀವಿ. ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕ್ಯಾರೆಟ್ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಅದ್ರ ಹೂರಣ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹೋಳಿಗೆ ಕಂಪ್ಲೀಟ್ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದರ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನಾನು ಬೆಳಗ್ಗೆ ಬಸಿದ ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಜೊತೆಗೆ. ಇದರ ಕಂಪ್ಲೀಟ್ ರೆಸಿಪಿನ ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಇದು ಪ್ಲೇನ್ ಶಾವಿಗೆ. ನಾವು ಮಿಲ್ಗಳಲ್ಲೆಲ್ಲ ವರ್ಷಗಟ್ಟಲೆ ಸ್ಟೋರ್ ಮಾಡಲಿಕ್ಕೆ ಮಾಡಿಸಿರ್ತೀವಲ್ಲ, ಆ ಶಾವಿಗೆ ಇದು. ಶೂಡ್ ಇರುತ್ತಲ್ವ, ಅದರಲ್ಲಿ 3 ಭಾಗ ಮಾಡಿದ್ದೀನಿ, ಅಷ್ಟು ಉದ್ದಕ್ಕಿರಬೇಕು. ಸೊ ನಾನಿಲ್ಲಿ ಒಲೆ ಮೇಲೆ ಒಂದು ಲೀಟರ್ನಷ್ಟು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕಿಟ್ಟಿದ್ದೀನಿ. ಕುದಿಯುತ್ತಿರೋ ನೀರಿಗೆ ಈ ಶಾವಿಗೆನ ಹಾಕಬೇಕು. ರೋಸ್ಟೆಡ್ ಶಾವಿಗೆ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಇದಕ್ಕೆ ಪ್ಲೇನ್ ಶಾವಿಗೆನೇ ಆಗಬೇಕು. ನಾನಿಲ್ಲಿ ಗೋಧಿ ಶಾವಿಗೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ರವೆ ಶಾವಿಗೆನೂ ತೊಗೋಬೋದು. ಇಷ್ಟು ಉದ್ದಕ್ಕೇ ಇರಬೇಕು ಶಾವಿಗೆ, ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪಾಯಸ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ಕೋಬಾರ್ದು, ಸ್ವಲ್ಪ ಉದ್ದಕ್ಕಿರಬೇಕು. ಹಾಕಿಬಿಟ್ಟು ಇದನ್ನು ಫುಲ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಮತ್ತೆ ಕಟ್ಟಾಗಿಬಿಡುತ್ತೆ ಶಾವಿಗೆ. ಇದನ್ನು ಒಂದು 2 3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದೇ ಥರದ ಈಸಿ ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿ ಎಷ್ಟೊಂದು ಇದಾವೆ. ಇಂಟ್ರೆಸ್ಟ್ ಇರೋರು ಒಂದು ಸಲ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಿಧಾನವಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಶಾವಿಗೆ ಕಟ್ಟಾಗೋದಿಲ್ಲ. ನಿಮ್ಗೆ ಅದು ಗೊತ್ತಾಗುತ್ತೆ. ಸ್ವಲ್ಪ ಬೇಯ್ದಾದ ನಂತರ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಇವಾಗ ನಾನು ಶಾವಿಗೆ ಒಂದಕ್ಕೊಂದು ಅಂಟದೇ ಇರೋ ಥರ ಆಗಬೇಕಂದ್ರೆ 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕೋದ್ರಿಂದ ನೀವು ಎಷ್ಟೊತ್ತನ್ನು ಶಾವಿಗೆ ಇಟ್ಟರೂ ಒಂದು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ. ಸೊ ನಾನು 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಒಂದು 2 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೇನಂದರೆ ಒಂದು 90% ಕುಕ್ ಆಗಬೇಕಷ್ಟೇ, ಫುಲ್ ಕುಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆದರೆ ಸಾಕು. ಇವಾಗಿದು ಪರ್ಫೆಕ್ಟ್ ಕುಕ್ ಆಗಿದೆ. ಒಂದ್ಸಲ ನೀವು ಹಿಂಗೆ ಇಚ್ಚಿಗೆ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ಆಗಿದೆ, ಇದನ್ನ ಸ್ವಿಚ್ ಆಫ್ ಮಾಡಿಬಿಡೋಣ ಫ್ಲೇಮನ್ನು. ಇವಾಗ ನಾನು ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಇದನ್ನು ಇಮಿಡಿಯೇಟಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅದನ್ನು ಕುಕ್ಕಿಂಗ್ ಪ್ರಾಸೆಸ್ನ ಸ್ಟಾಪ್ ಮಾಡಬೇಕು ನಾವು. ಅದಕ್ಕೆ ನಾವು ನಾರ್ಮಲ್ ನೀರನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಜಂಟಲಾಗಿ ಮಿಕ್ಸ್ ಮಾಡಬೇಕು ಈ ಥರ. ಅಂದರೆ ಅದು ನಮಗೆ ಎಷ್ಟು ಬೇಯಬೇಕಾಗಿರುತ್ತಲ್ವ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ತಣ್ಣೀರು ಹಾಕಿದ ತಕ್ಷಣ. ಸೊ ಇವಾಗ ಇದನ್ನು ಎಲ್ಲ ನೀರನ್ನು ಬಸದಾದ ನಂತರ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಶಾವಿಗೆ ಉದುರಾಗಿದೆ ಅಂದರೆ ಒಂದಕ್ಕೊಂದು ಅಂಟಿಲ್ಲ ಶಾವಿಗೆ. ನಾನು ಹೇಳಿದಂಥ ಟಿಪ್ಸನ್ನು ಫಾಲೋ ಮಾಡಿ ಕರೆಕ್ಟಾಗಿ ನೀವು ಶಾವಿಗೆನ ಮಾಡ್ಕೋಬೋದು. ನೋಡಿ ಇವಾಗ ಸ್ವಲ್ಪ ನಾರ್ಮಲ್ ವಾಟರ್ನ ಸ್ವಲ್ಪ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಿಧಾನಕ್ಕೆ. ನೋಡಿ ಇವಾಗ ಪರ್ಫೆಕ್ಟ್ ಆದ ಬಸಿದ ಶಾವಿಗೆ ರೆಡಿಯಾಗೋಯಿತು. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಉದುರಾಗಿದೆ ಬಂದಿದೆ ಅಂತ ಹೇಳಿಬಿಟ್ಟು. ನೀವು ಎಷ್ಟೊತ್ತನ ಬೆಳಗ್ಗೆ ಮಾಡಿ ಸಂಜೆವರೆಗೂ ಇಡೀ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸರ್ವ್ ಮಾಡಲಿಕ್ಕೆ ಬೆಲ್ಲ ಮತ್ತು ಹಾಲು ಮತ್ತು ತುಪ್ಪ ಇದ್ರ ಜೊತೆಗೆ ಸರ್ವ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಇದನ್ನು ಸರ್ವ್ ಮಾಡಬೇಕಂತ ಹೇಳಿಬಿಟ್ಟು. ಒಂದು ಬೌಲಲ್ಲಿ ನಾವು ಏನು ಬಸ್ತೀವಲ್ಲ ಅದು ಶಾವಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಸ್ವೀಟು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆನ ಯೂಸ್ ಮಾಡ್ಕೋಬೋದು. ಬೆಲ್ಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ತುಪ್ಪ. ನೀವು ಯಾವಾಗ ಸರ್ವ್ ಮಾಡ್ತೀರಲ್ಲ ಆವಾಗ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಸರ್ವ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ. ಹಾಗೆ ಈ ರೆಸಿಪಿನ ಗೆಸ್ಟ್ ಬಂದಾಗ ಅಥವಾ ಯಾವುದೇ ಹಬ್ಬಗಳಲ್ಲಿನೂ ನೀವು ಮಾಡ್ಕೋಬಹುದು. ಇದೆಲ್ಲ ಮಾಡಿದಾದ್ಮೇಲೆ ನನಗಂತೂ ಟೆಂಪ್ಟ್ ಆಗ್ತಿದೆ, ಒಂದು ಸಲ ಟೇಸ್ಟ್ ಮಾಡೇ ಬಿಡ್ತೀನಿ. ವಾವ್, ತುಂಬಾ ಸಖತ್ತಾಗಿ ಬಂದಿದೆ. ಇಷ್ಟು ಸಿಂಪಲ್ಲಾಗಿದೆ ರೆಸಿಪಿ. ಒಂದು 5 ನಿಮಿಷದಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೋದು.
ಇದು ಎಕ್ಸ್ಪೆಷಲಿ ಯುಗಾದಿ ಹಬ್ಬಕ್ಕೆ ಅಂತೂ ನಾರ್ತ್ ಕರ್ನಾಟಕ ಸೈಡಲ್ಲಿ ಮಾಡೇ ಮಾಡ್ತಾರೆ. ಅದರಲ್ಲೂ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಅಂತೇಳಿ ಏನು ಮಾಡಿರ್ತೀವಲ್ಲ ಅದನ್ನು ಕೂಡ ಇದ್ರ ಮೇಲೆ ಶಾವಿಗೆ ಮೇಲೆ ಹಾಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದರಲ್ಲಿ ಏನು ಬೇವಿನ ಹೂಗಳನ್ನ ಹಾಕಿರ್ತೀವಲ್ಲ. ಸೊ ನೋಡಿದ್ರಲ್ಲ ಕಂಪ್ಲೀಟ್ ರೆಸಿಪಿನ. ಇದನ್ನು ಬೆಳಗ್ಗೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನು ನಾರ್ತ್ ಕರ್ನಾಟಕ ಕಡೆ ಸ್ವಲ್ಪ ತಿನ್ನಲೇಬೇಕು. ಸೊ ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ವಿನೀತ್ ಕೂಡ ಎದ್ದಿದ್ದ. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಆಗಲಿಕ್ಕೆ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಹಬ್ಬ ಅಂದರೆ ಮಕ್ಕಳಿಗೆ ಟ್ರೆಡಿಷ್ನಲ್ ವೇರ್ ಹಾಕೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ವಿನೀತಿಗೆ ಟ್ರೆಡಿಷ್ನಲ್ ವೇರ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇಲ್ಲಿ ನಾನು ನನಗೆ ಮ್ಯಾಕ್ಸಲ್ಲಿ ಒಂದೆರಡು ಟೀ ಶರ್ಟ್ಸ್ ತೊಗೊಂಡಿದ್ದೆ. ಸೊ ಅದರಲ್ಲೇ ಅವ್ನಿಗೆ ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳೋಕೆ ಕೊಡ್ತಾಯಿದ್ದೀನಿ. ಸೊ ಅವ್ನಿಗೆ ಇದೇ ಥರ ಟೀ ಶರ್ಟ್ಸು ಪ್ಯಾಂಟ್ಸು ಈ ಥರದ್ದೇ ಇಷ್ಟ. ಬೇರೆ ಹಾಕ್ಕೊಂಡ್ರೆ ಒಂದು 5 ನಿಮಿಷಕ್ಕೆ ಹಾಕ್ಕೊಂಡು 5 ನಿಮಿಷಕ್ಕೇ ಒಂಥರ ಇರಿಟೇಟ್ ಮಾಡಿಕೊಂಡು ತೆಗಿಲಿಕ್ಕೆ ನಿಂದಿರ್ತಾನೆ. ಸೊ ಹಾಗಾಗಿ ನಾನು ಅವನಿಗೆ ಟೀ ಶರ್ಟ ಕೊಡ್ತಾಯಿದ್ದೆ. ಸೊ ಇದು ಮ್ಯಾಕ್ಸಲ್ಲಿ ತೊಗೊಂಡಿರೋದು. ನ್ಯೂ ಇಯರ್ ಟೈಮಲ್ಲಿ ಆಫರ್ ಇತ್ತು. ಅದು 199 ರುಪೀಸ್ ಒಂದು ಪೀಸ್ ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಟೀ ಶರ್ಟ್ ಹಾಕ್ಕೊಂಡಿದ್ದನ್ನು ನೋಡ್ತಿರ್ಬೋದು ನೀವು. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಬಿಟ್ಟು ನಾನು ಈ ಕಡೆ ಬದನೆಕಾಯಿ ಪಲ್ಯನೂ ರೆಡಿ ಮಾಡಿದೆ. ಇದು ಕ್ಯಾರೆಟ್ ಹೋಳಿಗೆ ಮಾಡಲಿಕ್ಕೆ ಆವಾಗಲೇ ತೋರಿಸಿದ್ನಲ್ಲ ಅದರದ್ದು ಕ್ಯಾರೆಟದ್ದು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಹೂರ್ಣದ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಆಲ್ರೆಡಿ ನಾನು ಮುಂಚೆನೇ ಕಲಸಿಟ್ಟಿದ್ದೀನಿ. ಇದು ಹೋಳಿಗೆ ಮಾಡಲಿಕ್ಕೆ ಒಂದು 2 ರಿಂದ 3 ತಾಸು ನೆನೆದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆಗಳು. ಸೊ ನಾನು ಆಲ್ರೆಡಿ ಕಲಸಿಟ್ಟಿದ್ದೆ. ಇನ್ನೊಂದು ಸಲ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಂದು ಸಲ ಕಲಸಿಡ್ತಾಯಿದ್ದೀನಿ. ಸೊ ಅಂದರೆ ಹೋಳಿಗೆಗಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಹೆಸರುಬೇಳೆ ನೆನೆಸಿಟ್ಟಿದ್ದೆ. ಒಂದು ಹಾಫ್ ಆನ್ ಅವರ್ ಹಿಂದ್ಗಡೆ ನೆನೆಸಿಟ್ಟಿದ್ದನ್ನು ಇವಾಗ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಬ್ಬದ ಊಟ ಅಂದರೆ ಕೋಸಂಬರಿ ಇರಲೇಬೇಕು. ಅದರಲ್ಲೂ ಹೋಳಿಗೆ ಜೊತೆಗೆ ಕೋಸಂಬರಿ ಇದ್ರಂತರೂ ಇನ್ನೂ ಹೋಳಿಗೆದ ರುಚಿ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ ಕೋಸಂಬರಿ ಮಾಡ್ಕೊಳ್ಳಿಕ್ಕೆ. ಹಾಗೆ ಯುಗಾದಿ ಅಂದರೆ ಮಾವಿನಕಾಯ್ದು ಚಿತ್ರಾನ್ನ ಇರಲೇಬೇಕು. ಸೊ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ಮೇಗಿನ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಮಾವಿನಕಾಯಿದ್ದು ಅದನ್ನು ಕೂಡ ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೋಸಂಬರಿಗೂ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ತುರಿನ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ತುರಿ ಹಾಕೋದ್ರಿಂದ. ಸೊ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಕೋಸಂಬರಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೆನೆಸಿರೋಂಥ ಹೆಸರುಬೇಳೆಗೆ ತುರಿದಿರ್ತಕ್ಕಂಥ ಕ್ಯಾರೆಟ್, ಆಮೇಲೆ ಹಾಗೆ ಸ್ವಲ್ಪ ತುರಿದಿರ್ತಕ್ಕಂಥ ಮಾವಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ
ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಇದಕ್ಕೆ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದ್ಸಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಮಾವಿನಕಾಯಿ ಚಿತ್ರಾನ್ನನೂ ರೆಡಿ ಮಾಡಿದೆ. ಮಾವಿನಕಾಯಿ ಚಿತ್ರಾನ್ನನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ಹುಳಿ ಹುಳಿ ಖಾರ ಸ್ವಲ್ಪ ಒಗರು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೇಲೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕಿದ್ದೀನಿ, ಅಂದರೆ ಸ್ವಲ್ಪ ಹುಳಿ ಅಂಶ ಇದ್ರೂ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಮಾವಿನಕಾಯಿ ಚಿತ್ರಾನ್ನದು ಕಂಪ್ಲೀಟ್ ರೆಸಿಪಿ ನಾನು ಸಪ್ರೇಟಾಗಿ ವಿಡಿಯೋ ಹಾಕಿರ್ತೀನಿ, ಬೇಕಿದ್ದರೆ ಒಂದ್ಸಲ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಅಡುಗೆ ಎಲ್ಲ ಆಯಿತು, ಇವಾಗ ದೇವರಿಗೆ ಪೂಜೆ ಮಾಡಬೇಕಷ್ಟೆ. ಓಕೆ ವಿನೀತ್. ಓಕೆ ಗೋ ವಿನೀತ್. ಹ್ಯಾಪಿ ಯುಗಾದಿ ಆಲ್. ಸೇ ಹ್ಯಾಪಿ ಯುಗಾದಿ. ಇಲ್ಲಿ ನೋಡ್ಕೊಂಡು ಹೇಳಬೇಕು. ಸೊ ಇಲ್ಲಿ ವಿನೀತಿನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆಟ ಆಡ್ಕೊಳ್ತಾ ಇದ್ದರು. ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ಪಲ್ಯ, ಕೋಸಂಬರಿ, ಹಾಗೆ ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಕ್ಯಾರೆಟ್ ಹೋಳಿಗೆ, ಸೊ ಅದ್ರ ಜೊತೆಗೆ ಹಪ್ಪಳ ಸಂಡಿಗೆ. ಸೊ ಇದು ಯುಗಾದಿ ಹಬ್ಬದ ಅಡಿಗೆ.
ಸೊ ಪೂಜೆ ಎಲ್ಲ ಆಯಿತು. ಸೊ ಇಲ್ಲಿ ವಿನೀತ್ಗೂ ಊಟಕ್ಕೆ ಕೊಟ್ಬಿಟ್ಟು ನಾವು ಇವಾಗ ಊಟ ಮಾಡ್ಕೋಬೇಕು. ಸೊ ವಿನೀತ್ ಹೇಳ್ತಾ ಇದ್ದ ಕ್ಯಾರೆಟ್ ಹೋಳಿಗೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದ. ಸೊ ನಾವು ಇವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾರೆಟ್ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು. ಸಖತ್ತಾಗಿ ಬಂದಿತ್ತು. ಫಸ್ಟ್ ಟ್ರೈಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮಗೂ ಈ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಸಪ್ರೇಟ್ ವಿಡಿಯೋನ ಹಾಕಿರ್ತೀನಿ ಅದನ್ನು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ನಮ್ಮ ಬಾಲ್ಕನಿ ಪಾಟಲ್ಲೇ ಹರಡಿರ್ತಕ್ಕಂಥ ಹೂಗಳು, ದುಂಡು ಮಲ್ಲಿಗೆ. ಒಂದು 2-3 ದಿವಸದನ್ನ ಹೂವನ್ನ ನಾನು ಕಲೆಕ್ಟ್ ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಇವತ್ತು ಮಾಲೆ ಮಾಡ್ಕೊಂಡಿದ್ದೀನಿ. ಎಷ್ಟು ಘಮ ಘಮ ಅಂತ ಇತ್ತು ಅಂದರೆ ಅದರ ಸುವಾಸನೆ ತೊಗೊಳ್ಳೋದೇ ಒಂದು ಚಂದ. ಸೊ ನಾವಿಲ್ಲಿ ಸಾಯಂಕಾಲ ದೇವಸ್ಥಾನಕ್ಕೆ ಹೊರಡಬೇಕಂತ ರೆಡಿ ಆಗ್ತಾ ಇದ್ವಿ. ಯುಗಾದಿ ಅಲ್ವಾ, ಸೊ ಹೊಸ ವರ್ಷ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಡ್ರಾಯ್ತಂತ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ನಾನಿವಾಗ ಸಂಜೆದು ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಇನ್ನೇನು ದೀಪ ಹಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಇದು ಯುಗಾದಿ ಬೇವು ಬೆಲ್ಲ. ಸೊ ಎಲ್ಲರ ಜೀವನದಲ್ಲಿನೂ ಬೇವು ಬೆಲ್ಲದ ಹಾಗೆ ಕಹಿ ಕಡಿಮೆಯಾಗಿ ಸಿಹಿ ಹೆಚ್ಚಾಗಲಿ ಅಂತ ಹೇಳಿಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದೀನಿ.
ದೇವಸ್ಥಾನಕ್ಕೆ ಹೊರಡೋಕ್ಕೆ ಟೈಮ್ ಆಗ್ತಾ ಬಂತು. ಇನ್ನೇನು ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾವು ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಆಲ್ರೆಡಿ ಇದನ್ನು ಶಿವರಾತ್ರಿ ವ್ಲಾಗಲ್ಲಿ ದೇವಸ್ಥಾನದ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಕಂಪ್ಲೀಟ್ ಏನು ವಿಡಿಯೋ ಮಾಡ್ತಾ ಇಲ್ಲ. ಸೊ ಜಸ್ಟ್ ಒಂದು ಗ್ಲಿಮ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಅದು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.